Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ನಿಶಾ, ಹೊಸ ಪ್ರೋಗ್ರಾಮ್ ಬಂದಿದೆ ನೋಡ್ದ ನೋಟಿಸ್ ಬೋರ್ಡಲ್ಲಿ? ಯಾವ ಪ್ರೋಗ್ರಾಮ್? ಆಯುರ್ಗ್ರಾಮ. ಹೌದಾ? ಹಂಗಿದೆ, ಸರಿ ನೋಡ್ಕೊಂಬರೋಣ. ನಡಿ. ಆಯುರ್ಗ್ರಾಮ 3.0 ಬಂದಿದೆ. ಪರ್ಮಿಷನ್ ಕೇಳಲ್ವಾ? ಓಕೆ. Dean Tapasya, all the best. Ladies and gentlemen, you are still not ready for this.
ಆಪ್ತಾಸ್ ಆಯುರ್ವೇದ ಪ್ರಸ್ತುತಪಡಿಸುತ್ತಿರುವ ಆಯುರ್ಗ್ರಾಮ 3.2 ಈ ಯೋಜನೆಯ ಅಡಿಯಲ್ಲಿ ALN ರಾವ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೊಪ್ಪ ವತಿಯಿಂದ ಆಯೋಜಿಸಲಾಗುತ್ತಿರುವ 7 ದಿನಗಳ ಇಂದ್ರಿಯ ಆರೋಗ್ಯ ಶಿಬಿರದ ಪೂರ್ವ ಸರ್ವೇಕ್ಷಣಾ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಮಲೆನಾಡಿನ ಸೊಬಗು, ತಂಪಾದ ಗಾಳಿ, ಹಸಿರು ಹೊದಿಸಿದ ಬೆಟ್ಟಗುಡ್ಡಗಳು, ಆಧುನಿಕ ಜಗತ್ತಿನ ಗದ್ದಲದಿಂದ ದೂರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಅಡಗಿರುವ ಒಂದು ಸುಂದರ ನಿಸರ್ಗ ತಾಣ. ನಾವಿಂದು ಬಂದು ತಲುಪಿರುವುದು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಬಿಂತ್ರವಳ್ಳಿ ಗ್ರಾಮ ಪಂಚಾಯಿತಿಯ ಹೆಮ್ಮೆಯ ಕುದುರೆಗುಂಡಿ ಗ್ರಾಮಕ್ಕೆ. ಗ್ರಾಮದಲ್ಲಿ 7 ದಿನಗಳ ಉಚಿತ ಆರೋಗ್ಯ ಇಂದ್ರಿಯ ಶಿಬಿರವನ್ನು ಆಯೋಜಿಸುವ ಮುನ್ನ ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿ ಅಧಿಕಾರಿಗಳನ್ನು ಭೇಟಿಯಾಗಿ ಅಧಿಕೃತ ಅನುಮತಿಯನ್ನು ಪಡೆಯಲಾಯಿತು. ಕುದುರೆಗುಂಡಿ ಗ್ರಾಮದಲ್ಲಿ ಹಲವು ವಿಶೇಷ ಸ್ಥಳಗಳಿದ್ದರೂ ಇಡೀ ಗ್ರಾಮದ ಹೃದಯ ಭಾಗದಂತಿರುವ ಹಾಗೂ ನಮ್ಮ ಮುಖ್ಯ ಗಮನವನ್ನು ಸೆಳೆದ ಸ್ಥಳಗಳೆಂದರೆ ಗ್ರಾಮಸ್ಥರ ಭಕ್ತಿ, ನಂಬಿಕೆ ಹಾಗೂ ಆಧ್ಯಾತ್ಮಿಕತೆಗೆ ಶಕ್ತಿ ಕೇಂದ್ರವಾಗಿರುವ ಶ್ರೀ ಅಶ್ವಗುಂಡೇಶ್ವರ ದೇವಾಲಯ. ಹಳ್ಳಿಯ ನೂರಾರು ಮಕ್ಕಳಿಗೆ ಕನಸುಗಳಿಗೆ ಅಕ್ಷರ ಜ್ಞಾನ ನೀಡುತ್ತಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕುದುರೆಗುಂಡಿ. ಪುಟಾಣಿ ಮಕ್ಕಳ ಮುಗ್ಧನಗು ಹಾಗೂ ಪೌಷ್ಟಿಕ ಪೋಷಣೆಗೆ ಬಲವಾಗಿ ತಡಿಪಾಯವಾಗಿರುವ ಅಂಗನವಾಡಿ ಕೇಂದ್ರ, ಇಡೀ ಹಳ್ಳಿಯ ಪ್ರತಿಯೊಬ್ಬರ ಆರೋಗ್ಯ ಕಾವಲಿಗೆ ಹಾಗೂ ತುರ್ತು ಚಿಕಿತ್ಸೆಗೆ ಆಸರೆಯಾಗಿ ನಿಂತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇಂದಿನ ಈ ಪವಿತ್ರ ಪ್ರಯಾಣವನ್ನು ನಾವು ಕುದುರೆಗುಂಡಿಯ ದಿವ್ಯ ಕ್ಷೇತ್ರವಾದ ಶ್ರೀ ಅಶ್ವಗುಂಡೇಶ್ವರ ಸ್ವಾಮಿ ದರ್ಶನ ಪಡೆದು ದೇವರ ಆಶೀರ್ವಾದದೊಂದಿಗೆ ಅತ್ಯಂತ ಶ್ರದ್ಧೆಯಿಂದ ಪ್ರಾರಂಭಿಸಿದೆವು. ಆರೋಗ್ಯವೇ ಭಾಗ್ಯ. ಈ ಭಾಗ್ಯವನ್ನು ಎಲ್ಲರ ಮನೆಯ ಬಾಗಿಲಿಗೆ ತಲುಪಿಸುವ ಸಣ್ಣ ಪ್ರಯತ್ನದೊಂದಿಗೆ ಟೀಮ್ ತಪಸ್ಯ ಕಡೆಯಿಂದ ಆಯುರ್ಗ್ರಾಮ 3.0 7 ದಿನಗಳ ಇಂದ್ರಿಯ ಆರೋಗ್ಯ ಶಿಬಿರವು ಇಂದಿನಿಂದ ಶುಭಾರಂಭಗೊಂಡಿದೆ.
ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಶಿಬಿರದ 2ನೇ ದಿನಕ್ಕೆ ಸ್ವಾಗತ. ನೋಂದಣಿ ಸಾಮಾನ್ಯ ದೇಹ ತಪಾಸಣೆ ಹಾಗೂ ಪಂಚೇಂದ್ರಿಯಗಳ ತಪಾಸಣೆಗಾಗಿ ಪ್ರತ್ಯೇಕ ವಿಭಾಗಗಳನ್ನು ತೆರೆಯಲಾಗಿತ್ತು. ಈ ದಿನ ಒಟ್ಟು 25 ಫಲಾನುಭವಿಗಳಿಗೆ ಇಂದ್ರಿಯ ಸಂಬಂಧ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನು ನಡೆಸಿ ಅಗತ್ಯವಿರುವ ಉಚಿತ ಔಷಧಿಯನ್ನು ವಿತರಣೆ ಮಾಡಿ ಸೂಕ್ತ ಸಲಹೆಗಳನ್ನು ನೀಡಲಾಯಿತು. ಮಧ್ಯಾಹ್ನದ ಅವಧಿಯಲ್ಲಿ ಕುದುರೆಗುಂಡಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾಯಚಿಕಿತ್ಸಾ ವಿಭಾಗದ ಡಾಕ್ಟರ್ ಕೇಶವ್ ಅವರು ಪಂಚೇಂದ್ರಿಯಗಳ ಪ್ರಮುಖತೆಯ ಬಗ್ಗೆ ತಿಳಿಸಿಕೊಟ್ಟರು. ನಂತರ ಇಂದ್ರಿಯ ಆರೋಗ್ಯಕ್ಕೆ ಸಂಬಂಧಿಸಿರುವ ಯೋಗಾಭ್ಯಾಸಗಳನ್ನು ಮಕ್ಕಳಿಗೆ ಮಾಡಿಸಲಾಯಿತು.
ಸಂಜೆ ಸಾರ್ವಜನಿಕರಿಗಾಗಿ ಸಾಮಾನ್ಯ ಆರೋಗ್ಯ ಸುಧಾರಿಸುವ ಯೋಗ ಅಭ್ಯಾಸದೊಂದಿಗೆ ದಿನವನ್ನು ಪೂರ್ಣಗೊಳಿಸಿದೆವು. ನಮಸ್ಕಾರ. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಶಿಬಿರದ 3ನೇ ದಿನಕ್ಕೆ ಸ್ವಾಗತ. ನೋಂದಣಿ, ಸಾಮಾನ್ಯ ದೇಹ ತಪಾಸಣೆ ಹಾಗೂ ಪಂಚೇಂದ್ರಿಯಗಳ ತಪಾಸಣಾ ವಿಭಾಗಗಳನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆವು. ಈ ದಿನದ ಮುಖ್ಯ ಸಲಹೆಗಾರರಾಗಿ ಆಗಮಿಸಿದ್ದ ಡಾಕ್ಟರ್ ಸುಕೃತ್ ಅವರು ಬಂದಂತಹ ಪ್ರತಿಯೊಬ್ಬರಿಗೂ ಆತ್ಮೀಯವಾಗಿ ವೈದ್ಯಕೀಯ ಸಲಹೆ ನೀಡಿದರು. ಅಗತ್ಯವಿರುವವರಿಗೆ ಚಿಕಿತ್ಸೆ. ವರ್ತಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಕಿವಿಗೆ ಒಂದು ಸ್ವಲ್ಪ ಅದು ಇಗ್ನೈಟ್ ಮಾಡಿ ಹೊಗೆ ಬರುತ್ತಲ್ಲ, ಈ ಥರ ಹಿಂಗೆ ಇಟ್ಕೊಂಡು ಕಿವಿ ಒಳಗಡೆ ಹೋಗ್ಬೇಕದು. ನೀವು 4 ದಿನ ನಾವು ಇರ್ತೀವಿ ಅಮ್ಮ ಕ್ಯಾಂಪಲ್ಲಿ. ಇವತ್ತು ಬುಧವಾರ ಅಲ್ವಾ, ಬುಧವಾರ ಶುಕ್ರವಾರ ಶನಿವಾರ ಇನ್ನೂ 5 ದಿನ ಇದ್ದೀವಿ. 5 ದಿನ ಇಲ್ಲಿ ಬಂದು ಆ ಕಿವಿಗೆ ಒಂದು ಸಲ ಇದನ್ನು ಹಾಕಿಸ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲಿ ಒಂದು ಔಷಧಿದು ಒಂದು ಇದು ಮಾಡಿ ವರ್ತಿ ಥರ ಮಾಡಿ ಕಿವಿ ಒಳಗಡೆ ಒಂದು ಹೊಗೆ ಹೋಗೋ ಥರ ಮಾಡ್ತಾರೆ. ಅದ್ರದ್ದು ಔಷಧಿ ಒಳಗಡೆ ಹೋಗುತ್ತೆ. ಅದನ್ನು ಹೋದಾಗ ನಿಮ್ಗೆ ಅಲ್ಲಿ ಒಳಗಡೆ ಪಸ್ ಇದೆ, ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಅದಷ್ಟು ಕೂಡ ಡ್ರೈ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ. ಇದನ್ನು ಹಾಕಿದ ಕೂಡಲೇ ನೋವು ಕಮ್ಮಿ ಆಗುತ್ತೆ, ಬೇಗ ನೋವು ಕಮ್ಮಿ ಆಗುತ್ತೆ. ನಮ್ಮನೆ ಕುದುರೆಗುಂಡಿ. ನಮ್ಮ ಕಿವಿ ಸ್ವಲ್ಪ ಇದಾಗಿ ಸೋರ್ತಾ ಇತ್ತು, ಅದಕ್ಕೆಲ್ಲ ಇದು ಮಾಡಿದ್ದಾರೆ. ನಾನು ಡೈಲಿ ಬರ್ತೀನಿ 5 ದಿವಸ. ಮಾಡಿದ್ದು ಪರವಾಗಿಲ್ಲ, ಸ್ವಲ್ಪ ಬಿಸಿ ಖುಷಿ ಅನ್ನಿಸ್ತು. ಈಗ ಸ್ವಲ್ಪ ನೋವು ಕಮ್ಮಿ ಆದಂಗೆ ಹಾಂ ಹೌದು. ಹಾಂ, ಭಾನುವಾರವರೆಗೂ ಇರ್ತೀವಿ. ಬೆಳಗ್ಗೆ ಬನ್ನಿ, ಇಷ್ಟು ಟೈಮಿಗೆ ಬನ್ನಿ ಈ ತರ ಮಾಡಿಸ್ಕೊಂಡು ಹೋಗಿ, ನೋವು ಕಮ್ಮಿ ಆಗುತ್ತೆ, ಸೋರೋದು ಕಮ್ಮಿ ಆಗುತ್ತೆ. ಬರಬೇಕು. ಸ್ವಸ್ಥ ಇಂದ್ರಿಯ, ಸ್ವಸ್ಥ ಭಾರತ. ಸೊ ಈ ಥರ ಮಾಡ್ತಾ ಮುಂದೆಯಿಂದ ಮಾಡಿ, ಮುಂದೆ ಹಿಂಗೆ ಇಟ್ಕೊಳ್ಳಿ. ಎತ್ತಿ ಇವಾಗ ಮೇಲೆ ನೋವಿದೆಯಾ? ಈಗಿಲ್ಲ ಅಲ್ವಾ? ಕೈನ ಹಿಂಭಾಗಕ್ಕೆ ಈ ಥರ ಹಿಂದೆ ಮಾಡಿ. ನೋವು ಆಗುತ್ತಾ? ನೋವೇನಿಲ್ವಾ?
ಇತ್ತ ಕ್ಲಿನಿಕ್ನಲ್ಲಿ ಜನರ ಆರೈಕೆ ನಡೆಯುತ್ತಿದ್ದರೆ ಮಧ್ಯಾಹ್ನದಂದು ನಮ್ಮ ಟೀಮ್ ತಪಸ್ಯದ ಹೆಜ್ಜೆ ಸಾಗಿದ್ದು ಕುದುರೆಗುಂಡಿಯ ಸರ್ಕಾರಿ ಶಾಲೆಯ ಕಡೆಗೆ. ಅಲ್ಲಿ ಸೇರಿದ್ದ ಮುಗ್ಧ ಮಕ್ಕಳಿಗೆ ಇಂದ್ರಿಯಗಳ ಆರೋಗ್ಯ ಕಾಪಾಡುವ ವಿಶೇಷ ಯೋಗಾಸನಗಳನ್ನು ಅಭ್ಯಾಸ ಮಾಡಿಸಿದೆವು. ಅದರ ಜೊತೆಗೆ ನಮ್ಮ ದೇಹ ಮತ್ತು ಇಂದ್ರಿಯಗಳ ದೃಢತೆಗೆ ಎಂತಹ ಆರೋಗ್ಯ ಆಹಾರವನ್ನು ಸೇವಿಸಬೇಕು ಮತ್ತು ಆಹಾರದ ನೈರ್ಮಲ್ಯ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡಲಾಯಿತು. ಆಹಾರದ ಅರಿವಿನ ಜೊತೆಗೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವಾದ ಮತ್ತೊಂದು ಮುಖ್ಯ ವಿಷಯಕ್ಕೂ ಚಾಲನೆ ನೀಡಿದೆವು. 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಋತುಚಕ್ರದ ನೈರ್ಮಲ್ಯತೆ ಕುರಿತು ವಿಶೇಷ ಅರಿವು ಮೂಡಿಸಲಾಯಿತು. ನಮಸ್ಕಾರ. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಕ್ಯಾಂಪ್ನ 4ನೇ ದಿನಕ್ಕೆ ಸ್ವಾಗತ. ಹಿಂದಿನ 3 ದಿನಗಳ ಅಮೂಲ್ಯ ಸೇವೆಯ ಸಫಲತೆಯ ನಂತರ ಇಂದಿನ ದಿನ ಮತ್ತಷ್ಟು ಹೊಸ ಭರವಸೆ, ಹೊಸ ಹೆಜ್ಜೆ ಹಾಗೂ ನವಚೈತನ್ಯದೊಂದಿಗೆ ಆರಂಭವಾಯಿತು. ಸೇವೆಯ ಹಾದಿಯಲ್ಲಿ ಕೈ ಜೋಡಿಸಿದಾಗ ಸಾಧನೆಯು ಇಮ್ಮಡಿಯಾಗುತ್ತದೆ. ಇಂದಿನ 4ನೇ ದಿನದ ಮತ್ತೊಂದು ಪ್ರಮುಖ ಮೈಲಿಗಲ್ಲು ಏನೆಂದರೆ ಇನ್ನರ್ ವೀಲ್ ಕ್ಲಬ್ ಜೊತೆಗಿನ ಸಹಯೋಗ. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಇನ್ನರ್ ವೀಲ್ ಕ್ಲಬ್ನ ಜೊತೆಗೆ ಈ ದಿನ ಇಂದ್ರಿಯ ಆರೋಗ್ಯ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು.
ಯೋಗ ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಇವತ್ತು ಸಹ ಯೋಗನೂ ಇದೆ, ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಾರೆ. ಮತ್ತೆ ಒಂದು ಸಣ್ಣ ನಾಟಕ ಇದೆ. ಕೈ ಮುಗಿರಿ, ಕಣ್ಮುಚ್ಚಿ. ಎಲ್ಲ ಆಗತ್ತೆ. ಬೇಗ ಈ ತರ ಆಗ್ಬೇಕಾ? ಬೇಡ ಅಲ್ಲ? ನೋಡ್ತೀರಾ ಮೊಬೈಲು? ನೋಡಲ್ಲ ತಾನೆ? ಏನಿದೆ ಗೊತ್ತಾ? ನಮ್ಮ 5 ಪಂಚೇಂದ್ರಿಯ ಅಂದ್ರೆ ಏನು? ಮೂಗು, ಕಣ್ಣು, ಕಿವಿ, ಬಾಯಿ, ನಾಗೆ, ಇದೆಲ್ಲ ನಮಗೆ ತುಂಬಾ ಮುಖ್ಯ. ನಾಗಶ್ರೀ ಅಂತ, ನಾನು ಆಯುರ್ವೇದ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಿದ್ದೀನಿ. ನಾವು ಆಯುರ್ಗ್ರಾಮ ಅಂತ ಆಯುರ್ಗ್ರಾಮ ಅಂತ ಹೇಳಿ ಒಂದು ಶಿಬಿರ ಮಾಡ್ತಿದ್ದೀವಿ. ಈ ಶಿಬಿರದ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ನಾವು ಈ ಶಿಬಿರದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿರೋದು ನಮ್ಮ ಬಗ್ಗೆ. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಹೊರಗಡೆಯಿಂದ ಏನಾದ್ರು ತಿಳ್ಕೊಬೇಕು ಅಂತ ಅಂದ್ರೂ ಇದೆ ನೋಡಕ್ಕೆ, ಸ್ಮೆಲ್ ಬರಕ್ಕೆ, ತಿನ್ನಕ್ಕೆಲ್ಲ ಇದು ಇಂಪಾರ್ಟೆಂಟ್. ಇದ್ರದ ಬಗ್ಗೆ ನಾವು ತುಂಬಾ ಕಮ್ಮಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಈ 5 ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮಗೆ ನಮ್ಮ ಹೆಲ್ತ್ ಒಂದು 50% ಕರೆಕ್ಟ್ ಆಗುತ್ತೆ. ಇದರಿಂದ ಕಣ್ಣಿನ ಸಮಸ್ಯೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಕೆಲವೊಂದು ಸಣ್ಣ ಥಾಟ್ಸ್ ಅಂತಂದ್ರೆ ಇಗ್ನೋರ್ ಮಾಡ್ತೀವಿ. ಅದು ಇಗ್ನೋರ್ ಮಾಡಿ ಅದಕ್ಕೆ ಕೊರೆ ಬಂದಿದೆ ಆ ಥರದ್ದೆಲ್ಲ ಆಗೋದೇ ಇಗ್ನೋರ್ ಮಾಡಿ. ಅದಕ್ಕೆ ಮತ್ತೆ ಕೆಲವೊಬ್ರು ಹಂಗೆ ಕಿವಿ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಡಲ್ಲ. ಅದ್ರದ್ದು ಹೈಜೀನ್ ಕರೆಕ್ಟಾಗಿ ಮೇಂಟೈನ್ ಮಾಡಲೇಬೇಕು. ಚರ್ಮನೂ ಹಂಗೆ ಅಲರ್ಜಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಇಗ್ನೋರ್ ಮಾಡ್ತಾರೆ. ಇದು ಇಗ್ನೋರ್ ಮಾಡ್ದೇನೆ ಅದನ್ನ ಕರೆಕ್ಟಾಗಿ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟ್ ರೋಗ ಬಂದ್ರೆ ತಡೆಯೋದು ಹೇಗೆ, ಅಥವಾ ರೋಗ ಬಂದ್ರೆ ಅದಕ್ಕೆ ಮೆಡಿಸಿನ್ ಏನು, ಮತ್ತೆ ರೋಗ ಬರ್ದೇ ಇರೋದೇ ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ, ಇದಿಷ್ಟನ್ನು ನಾವು ಈ ಶಿಬಿರದಲ್ಲಿ ಹೇಳ್ತೀವಿ. ಇದು ನಮ್ದು ಶಿಬಿರದ ಮುಖ್ಯ ಉದ್ದೇಶ. ಮತ್ತೆ ನಾವು ಫ್ರೀಯಾಗಿ ಮಾಡ್ತಿರೋದು ಏನಕ್ಕೆ ಅಂತ ಅಂದ್ರೆ, ಈಗ ಇದಕ್ಕೆಲ್ಲ ಒಂದು ದುಡ್ಡು ಕೊಟ್ಟು ಹೋಗಿ ತಿಳ್ಕೊಳ್ಳೋದಕ್ಕೆ ತುಂಬಾ ಖರ್ಚಾಗತ್ತೆ. ಎಲ್ಲರಿಗೂ ಶುಭ ದಿನ. ಆಯುರ್ಗ್ರಾಮ 3.0ದ 5ನೇ ದಿನಕ್ಕೆ ಸ್ವಾಗತ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ನಮ್ಮ ತಂಡವು ಜ್ಞಾನ, ಜಾಗೃತಿ ಮತ್ತು ಸೇವೆಯ ಬೆಳಕನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವ ನಿರಂತರ ಪ್ರಯತ್ನದಲ್ಲಿದೆ. ಇಂದಿನ 5ನೇ ದಿನವು ಅತ್ಯಂತ ವಿಶೇಷವೂ ಅರ್ಥಪೂರ್ಣವೂ ಹಾಗೂ ರೋಮಾಂಚನಕಾರಿಯೂ ಆಗಿತ್ತು. ಪ್ರತಿಯೊಂದು ಕಾರ್ಯಕ್ರಮವು ಒಂದಕ್ಕೊಂದು ಬೆಸೆದುಕೊಂಡು ದಿನಪೂರ್ತಿ ಹರ್ಷ ಮತ್ತು ಹೆಮ್ಮೆಯ ವಾತಾವರಣವನ್ನು ಸೃಷ್ಟಿಸಿತು. ಇಲ್ಲಿಂದ ನಮ್ಮ ಪಯಣ ಸಾಗಿದ್ದು ಕಠಿಣ ಶ್ರಮ ವಹಿಸಿ ದುಡಿಯುವ ಎಸ್ಟೇಟ್ ಕಾರ್ಮಿಕರ ಬಳಿಗೆ. ಈ ದಿನ ಎಸ್ಟೇಟ್ ಕಾರ್ಮಿಕರಿಗೆ ಪಾದಾಭ್ಯಂಗ ಆರೈಕೆ ಸೇವೆಯನ್ನು ಒದಗಿಸಲಾಯಿತು. ಇದರೊಂದಿಗೆ ಆಯುರ್ವೇದದಲ್ಲಿ ಉಲ್ಲೇಖವಾಗಿರುವ ದಿನಚರ್ಯದ ಪ್ರಮುಖತೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಯಿತು.
ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಪಂಚೇಂದ್ರಿಯಗಳನ್ನು ಹೇಗೆ ದೀರ್ಘಕಾಲ ಆರೋಗ್ಯವಾಗಿಡಬಹುದು ಮತ್ತು ಸ್ಥಳೀಯವಾಗಿ ದೊರೆಯುವ ಸರಳ ಉದಾಹರಣೆಯ ಮೂಲಕ ಇಂದ್ರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬ ಸುಲಭ ಸಲಹೆಗಳನ್ನು ಅವರಿಗೆ ತಲುಪಿಸಲಾಯಿತು. ಕಾರ್ಮಿಕರ ಮುಖದಲ್ಲಿದ್ದ ವಿಶ್ರಾಂತಿ ಮತ್ತು ತೃಪ್ತಿ ನಮ್ಮ ಶ್ರಮಕ್ಕೆ ಸಿಕ್ಕ ದೊಡ್ಡ ಪ್ರತಿಫಲವಾಗಿದ್ದ ನಂತರ ನಮ್ಮ ತಂಡ ಸಾಗಿದ್ದು ಸರ್ಕಾರಿ ಶಾಲೆ ಕುದುರೆಗುಂಡಿಗೆ. ಶಾಲೆ ಮಕ್ಕಳಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಎಂದರೆ ಕೇವಲ ಪಾಠವಲ್ಲ, ಅದರಲ್ಲಿ ಆಟ ಮತ್ತು ನಲಿವಿರಬೇಕು. ಆದ್ದರಿಂದ ನಾವು ಶಾಲೆಯ ಮಕ್ಕಳಿಗೆ ಇಂದ್ರಿಯ ಆಧಾರಿತ ವಿಶೇಷ ಕ್ರೀಡೆಗಳನ್ನು ವಿನ್ಯಾಸಗೊಳಿಸಿ ಅವುಗಳನ್ನು ಆಯೋಜಿಸಿದ್ದೆವು. ಪ್ರತಿಯೊಂದು ಆಟವೂ ಮಕ್ಕಳಿಗೆ ಪಂಚೇಂದ್ರಿಯಗಳ ಮಹತ್ವವನ್ನು ತಿಳಿಸಿಕೊಡುವಂತಿತ್ತು. ಮಕ್ಕಳೆಲ್ಲರೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಆಟದ ನಂತರ ಮಕ್ಕಳಿಗೆ ದೃಶ್ಯ ಮಾಧ್ಯಮದ ಮೂಲಕ ಜ್ಞಾನ ನೀಡಲು ವಿಶೇಷ ಜಾಗೃತಿ ವಿಡಿಯೋವನ್ನು ಪ್ರದರ್ಶಿಸಲಾಯಿತು. ನಾವಿವತ್ತು ಈ ಬ್ರಾಹ್ಮಿ ಅಥವಾ ಒಂದೆಲ್ರ ಇದ್ರದ್ದು ತಂಬಳಿ ಮಾಡಿ ತೋರ್ಸೋಣ. ಅದಕ್ಕಿಂತ ಮುಂಚೆ ಇದ್ರ ಉಪಯೋಗ ಏನು ಅಂದ್ರೆ, ಇದು ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರದ್ದು ತಂಬುಳಿ, ಚಟ್ನಿ, ಸಾರು ಹೀಗೆ ಎಲ್ಲ ರೀತಿನೂ ನಾವು ಮನೆಗಳಲ್ಲಿ ಪ್ರತಿನಿತ್ಯ ಮಾಡುವಂತಹದ್ದು. ಇದರಿಂದ ನಮಗೆ ಹೇರ್ಗೆ, ಸ್ಕಿನ್ಗೆ, ಜೊತೆಗೆ ಸಣ್ಣ ಮಕ್ಕಳಿಗೆ ಇದನ್ನು ಯಾವಾಗ್ಲೂ ತುಂಬಾ ಜನ ಕೊಡ್ತಾರೆ. ಯಾಕಂದ್ರೆ ಅವರ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಾಗಕ್ಕೆ ಉಪಯೋಗಿಸ್ತಾರೆ. ಹಾಗೆ ಇದು ಕಣ್ಣಿಗೂ ಸಹ, ಕಣ್ಣಿನ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಬನ್ನಿ ಈಗ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದಲ್ಗದ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿನೇ ಹಾಕ್ಕೊಂಡ್ರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಒಂದು 3/4 ಕಪ್ಪಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ ಹಾಗೆ ಡೈಜೆಷನ್ ಇಂಪ್ರೂವಿಗೆ ಎಲ್ಲದಕ್ಕೂ ಸೇರಿ ಒಂದು 7ರಿಂದ 8 ಕಾಳು ಮೆಣಸು, ಒಂದು 1/4 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದೆ. ಇದಕ್ಕೀಗ ನಮಗೆ ಯಾವ ಪ್ರಮಾಣದಲ್ಲಿ ಇದು ಗಟ್ಟಿಯಾಗಿರಬೇಕು, ನೀರಿರಬೇಕು, ಆ ಪ್ರಮಾಣಕ್ಕೆ ಮಜ್ಜಿಗೆಯನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 1/2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಜೀರಿಗೆ, ಒಂದು 1/2 ಚಮಚದಷ್ಟು ಸಾಸಿವೆ, ಹಾಗೆ ಸಣ್ಣ ತುಂಡು ಒಣಮೆಣಸು. ಈಗ ಸೂಪರ್ ಹೆಲ್ದಿ ಒಂದೆಲ್ಗದ ತಂಬುಳಿ ರೆಡಿ ಇದೆ. ಇನ್ನು ದಿನದ ಕೊನೆ ಹಾಗೂ ಅತ್ಯಂತ ಮಹತ್ವದ ಹಂತ ತಲುಪಿದ್ದು ನಮ್ಮ ಸ್ಥಳೀಯ ಸಮುದಾಯದ ಬಳಿ. ಸ್ಥಳೀಯ ಜನರಿಗೆ ಪಥ್ಯ ಆಹಾರ ತಯಾರಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ಆಹಾರವೇ ಔಷಧ ಎಂಬ ತತ್ವದಂತೆ ಯಾವ ರೀತಿಯ ಆಹಾರ ನಮಗೆ ಸೂಕ್ತವಾದ ತತ್ವವನ್ನು ನೀಡುತ್ತದೆ ಹಾಗೂ ರೋಗಗಳಿಂದ ದೂರವಿಡುತ್ತದೆ ಎಂಬುದನ್ನು ವಿವರಿಸಲಾಯಿತು. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲೂ ಬೆಳೆಯುವ ಗಿಡಮೂಲಿಕೆ ಸಸ್ಯಗಳ ಬಗ್ಗೆ ಪರಿಚಯವನ್ನು ಮತ್ತು ಅವುಗಳ ಔಷಧೀಯ ಗುಣಗಳ ಬಗ್ಗೆ ಸ್ಥಳೀಕರಿಗೆ ವಿಸ್ತಾರವಾಗಿ ಜ್ಞಾನವನ್ನು ನೀಡಲಾಯಿತು. ಕೆಲಸ ಸ್ವಲ್ಪ ದೂರ ಮೊದಲಿಂದನೂ ಮಾಡ್ತಿಲ್ಲ ಆಯುರ್ವೇದಿಕ್ ಸೈಡ್. ನಮ್ಗೊಂದು ಸ್ವಲ್ಪ ಮನೆ ಮದ್ದು ಅದು ಇದು ಎಲ್ಲ ತಗೊಳ್ತೀವಿ. ಇಷ್ಟ ಮನೆ ಮದ್ದೇ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ದೊಡ್ಡ ಹಾಸ್ಪಿಟ್ಲ್ ಕಡೆ ತಲೆ ಹಾಕೋದಂದರೆ ಸ್ವಲ್ಪ ಹೆದರಿಕೆ ನಮಗೆ. ನ್ಯಾಚುರಲ್ ಭಯ. ಈಗ ಸ್ವಲ್ಪ ಚೆನ್ನಾಗಾಯ್ತು. ನೀವು ಹೇಳ್ಕೊಟ್ಟಿದ್ದಿಲ್ಲ, ಕ್ಯಾಂಪ್ ಎಲ್ಲ ಮಾಡಿದ್ರೆ ನಮಗೆ ಚೆನ್ನಾಗಾಯ್ತು. ಊಟದಲ್ಲೆಲ್ಲ ಎಲ್ಲಾ ತರ ತರಕಾರಿನೂ ಯೂಸ್ ಮಾಡ್ಬೇಕು. ತಂಬುಳಿ ಜಾಸ್ತಿ. ಏನ್ ತಂಬುಳಿ ಮಾಡ್ತೀರಾ? ನೆಲ್ಲಿಕಾಯಿ ಅಲ್ಲ, ನೀವ್ ಯಾವ್ಯಾವ ತಂಬುಳಿ ತಿಂತೀರಾ? ಕುಡಿದು ಸೊಪ್ಪಿದು ಕಾಫಿ ಕುಡಿದು ಮಾಡಲ್ಲ. ಒಂದೆಲ್ಲ ಬಜ್ಜಿಗಳು, ತಿರುಳು ಬಜ್ಜಿ, ಒಂದೆಲ್ಲ ಎಲ್ಲ ಒಳ್ಳೇದು ಮಾಡ್ತಾರೆ.
ಈ ನೆಲ್ಲಿಕಾಯಿ ಅಷ್ಟೇ ಅಮ್ಮ, ಕಣ್ಣಿಗೆಲ್ಲ ತುಂಬಾ ಒಳ್ಳೇದು, ಮತ್ತೆ ಸ್ಕಿನ್ಗೂ ಅಷ್ಟೇ ತುಂಬಾ ಒಳ್ಳೇದಾಗುತ್ತೆ ನೆಲ್ಲಿಕಾಯಿ. ಅದು ದಿನ ಒಂದೊಂದು ತಿಂದ್ರು ಒಳ್ಳೇದು. ಎಲ್ಲ ಆಗ ನೀವು ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಂಡ್ರೆ ಅದು ಒಂದು ಕಣ್ಣಿ ತುಂಬಾ ಒಳ್ಳೆಯದು. ಮತ್ತೆ ಏನಾದ್ರೆ ಇದು ಕೋಳಿಯಿಂದ ಬರುತ್ತೆ, ಅದನ್ನ ಸ್ವಲ್ಪ ಸ್ಲಾಶ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿ ಒಮ್ಮೆ ಕಣ್ಣಿ ನೆನೆಸಿಟ್ಟು ಅದ್ರ ಕಣ್ಣು ವಾಶ್ ಮಾಡಿದ್ರೆ ಚೆನ್ನಾಗಿದ್ದೀನಿ. ಡೈಲಿ ಯೂಸ್ ಮಾಡುವ ಕಾಲಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಕಾಲಿಗೆ ಎಣ್ಣೆ ಹಚ್ಚಿ ತುಪ್ಪ ಇದೆಯಲ್ಲ ಅಂದ್ರೆ ಅಂಗಡಿಯಿಂದ ತಗೊಂಡ್ಬಂದಿದ್ದಲ್ಲ ಮನೆ ತುಪ್ಪನ ಸ್ವಲ್ಪ ಡಬಲ್ ಅಂದ್ರೆ ಬಿಸಿ ನೀರು ಇರುತ್ತಲ್ಲ, ಬಿಸಿ ನೀರು ಮೇಲಿದ್ರೆ ಒಂದು ಬೌಲ್ ಕಾಣಿಸ್ಬೇಕು ಸ್ವಲ್ಪ. ಅಂದ್ರೆ ತುಂಬಾ ಬಿಸಿ ಇರಬಾರ್ದು, ಇಂಡಸ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದೆಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಮ್ಮ ಮನೆಗೆ ಬೇಕಾಗಿತ್ತು ಒಂದೆರಗ ಮತ್ತೆ ಅಲೋವೆರಾ ಏನಾದ್ರು ಬೆಳೆಸಿದ್ರಾ? ಅಲೋವೆರಾ ಒಂದು ಹಾಕಿದೆ ಅಷ್ಟೇ. ತುಳಸಿ ಒಂದು ತುಳಸಿ ಹೇಗಿದೆ. ಹೀಗೆ ಆಯುರ್ಗ್ರಾಮ 3.0ದ 5ನೇ ದಿನವು ಆರೋಗ್ಯ ತಪಾಸಣೆಯಿಂದ ಪ್ರಾರಂಭವಾಗಿ ಎಸ್ಟೇಟ್ ಕಾರ್ಮಿಕರ ಆರೈಕೆ, ಮಕ್ಕಳ ಮುಖದ ಮಂದಹಾಸ ಹಾಗೂ ಸಮಾಜಕ್ಕೆ ಗಿಡಮೂಲಿಕೆ ಮತ್ತು ಪಥ್ಯದ ಅರಿವು ಮೂಡಿಸುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಮಸ್ಕಾರ. ಆಯುರ್ಗ್ರಾಮ 3.0 ಆರೋಗ್ಯ ಇಂದ್ರಿಯ ಶಿಬಿರದ 6ನೇ ದಿನಕ್ಕೆ ಸ್ವಾಗತ. ಇಂದಿನ ದಿನದ ಮುಂಜಾನೆ ನಮ್ಮ ವಿಶಾಲ ಆರೋಗ್ಯ ಶಿಬಿರದೊಂದಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಪ್ರಾರಂಭವಾಯಿತು. ಈ ಶಿಬಿರದಲ್ಲಿ ಇಂದ್ರಿಯ ಆರೋಗ್ಯ ತಪಾಸಣೆಯನ್ನು ಅತ್ಯಂತ ಕಾಳಜಿಯಿಂದ ನಡೆಸಲಾಯಿತು. ನುರಿತ ವೈದ್ಯರ ಸಲಹಾ ತಂಡವು ಪರೀಕ್ಷೆಯನ್ನು ನಡೆಸಿ ಸೂಕ್ತ ಉಚಿತ ಔಷಧಿಗಳು, ಅಮೂಲ್ಯವಾದ ವೈದ್ಯಕೀಯ ಸಲಹೆಗಳನ್ನು ಮತ್ತು ಆರೋಗ್ಯಕರ ಜೀವನ ಶೈಲಿಯ ಮಾರ್ಗದರ್ಶನವನ್ನು ನೀಡಲಾಯಿತು. ಇಂದಿನ ದಿನದ ಪ್ರಮುಖ ಆಕರ್ಷಣೆ ಬೃಹತ್ ಇಂದ್ರಿಯ ಆರೋಗ್ಯ ಜಾಗೃತಿ ಜಾಥಾ. ಕೈಯಲ್ಲಿ ಜಾಗೃತಿ ಫಲಕಗಳು ಮತ್ತು ನಾಲಿಗೆಯಲ್ಲಿ ಸ್ಫೂರ್ತಿದಾಯಕ ಘೋಷಣೆಯೊಂದಿಗೆ ನಮ್ಮ ತಂಡವು ಬೀದಿಗಿಳಿದು ಅದ್ಧೂರಿ ಮೆರವಣಿಗೆಯನ್ನು ನಡೆಸಿತು. ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ ನಮ್ಮ ಪಂಚೇಂದ್ರಿಯಗಳ ರಕ್ಷಣೆ ಎಷ್ಟು ಮುಖ್ಯ ಎಂಬುದರ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದರಲ್ಲಿ ಈ ಜಾಥಾ ಸಂಪೂರ್ಣ ಯಶಸ್ವಿಯಾಗಿದೆ. ಒಂದು ಸರಳ ಗೋಡೆ ಆರೋಗ್ಯದ ದೊಡ್ಡ ಸಂದೇಶವನ್ನೇ ಸಾರಬಹುದು. ಆಯುರ್ಗ್ರಾಮ 3.0 ಯೋಜನೆಯಡಿಯಲ್ಲಿ ನಮ್ಮ ಕುದುರೆಗುಂಡಿ ಬಸ್ ತಂಗುದಾಣದಲ್ಲಿ ಕಲೆ ಮತ್ತು ಆರೋಗ್ಯ ಜಾಗೃತಿಯನ್ನು ಒದಗಿಸಲಾಯಿತು. ಕಳೆದ ಕೆಲವು ದಿನಗಳಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭವನ್ನು ಇಂದಿನ ದಿನ ಅತ್ಯಂತ ಸಂಭ್ರಮದಿಂದ ನೆರವೇರಿಸಲಾಯಿತು.
ಮೊದಲು ನಾನು ಖುಷಿ ಪಡುತ್ತೇನೆ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಅತ್ಯಂತ ಕಣ್ಣನ್ನು ಅಲ್ಲಿಗೆ ನೋಡಿಕೊಂಡರೆ ಏಕೆಂದರೆ ಕಣ್ಣಿಗೆ ಕೈ ಹಾಕಬಾರದು, ಕೊಲೆಯ ಕೈಯಿಂದ ಕಣ್ಣನ್ನು ಮುಚ್ಚಬಾರದು. ವಿಜೇತ ವಿದ್ಯಾರ್ಥಿಗಳ ಮುಖದಲ್ಲಿ ಅರಳಿದ್ದ ನಗು, ಅವರ ಸಾಧನೆಗೆ ಸಿಕ್ಕ ಪ್ರಶಸ್ತಿಗಳು ಶಾಲೆಯ ಅಂಗಳದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು. ಬಹುಮಾನ ವಿತರಣೆಯ ನಂತರ ಈ ಶಿಬಿರದ ಕುರಿತು ಶಾಲೆಯ ಗೌರವಾನ್ವಿತ ಶಿಕ್ಷಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ನಮ್ಮ ಈ ಒಂದು ಶಾಲೆಗೆ ಕೊಪ್ಪದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಿಂದ ವಿದ್ಯಾರ್ಥಿ ಮತ್ತು ಅಲ್ಲಿಯ ಡಾಕ್ಟರ್ಸ್ ಎಲ್ಲ ಬಂದು ನಮ್ಮಲ್ಲಿ 6 ದಿನಗಳವರೆಗೆ ಇಲ್ಲಿ ಪ್ರೋಗ್ರಾಮನ್ನು ನಡೆಸಿಕೊಟ್ಟಿದ್ದಾರೆ. ಪ್ರತಿದಿನ 3:30ಯಿಂದ 4:20 ತನಕ ಮಕ್ಕಳಿಗೆ ಡೈಲಿ ಒಂದೊಂದು ಚಟುವಟಿಕೆಗಳನ್ನು ಮತ್ತು ಪಂಚೇಂದ್ರಿಯಗಳ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮೊದಲನೇ ದಿನ ಡಾಕ್ಟರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ನಮ್ಮ ಏನು ಮಾನವನಲ್ಲಿರುವಂಥ ಎಲ್ಲ 12 ಪಂಚೇಂದ್ರಿಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ರು. ಅದರಲ್ಲಿ ಏನು 5 ಪಂಚೇಂದ್ರಿಯಗಳನ್ನು ವಿದ್ಯಾರ್ಥಿಗೆ ನಾವು ತರಗತಿಯಲ್ಲಿ ಕೊಡ್ತೀವಿ, ಅವುಗಳ ಬಗ್ಗೆ ಅವುಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಪೂರ್ಣವಾದಂಥ ವಿವರವನ್ನು ಕೊಟ್ಟರು. ಮತ್ತು ಇತರ ಏನು ಇತರ ಇಂದ್ರಿಯಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದರು. ಹಾಗೆ ಅದಾದ ನಂತರ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕವಾಗಿ ಮತ್ತು ಮನೋರಂಜನೆ ಇರಲಿ ಅಂತ ಏನು ಮೊದಲನೇ ದಿನ ಯೋಗಾಸನದ ಬಗ್ಗೆ ಹೇಳ್ಕೊಡೋದ್ರ ಮೂಲಕ ಮಕ್ಕಳಿಗೆ ಒಂದು ನಮ್ಮ ದೈಹಿಕ ಶ್ರಮಕ್ಕೆ ಅಂಗಾಂಗಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಯೋಗದ ಬಗ್ಗೆ ಹೇಳ್ಕೊಟ್ರು. ಮಾರನೇ ದಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನೋದಯವನ್ನು ಮಾಡಿಕೊಟ್ರು. ಮೂರನೇ ದಿನ ಏನು ಒಂದು ಸ್ಕ್ರಿಪ್ಟನ್ನು ಮಾಡೋದ್ರ ಮೂಲಕ ನಮ್ಮ ಪಂಚೇಂದ್ರಿಯಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಅವುಗಳ ಒಂದು ಕ್ರಿಯಾಶೀಲತೆಯ ಬಗ್ಗೆ ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಏನು ನಮ್ಮ ಮಾನವರ ಅವಧಿಯಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನು ಸಹ ಅವುಗಳ ಪ್ರಾಮುಖ್ಯತೆ ಬಗ್ಗೆ ಅವುಗಳನ್ನು ಏನೇ ಹಾಳಾಗದಲ್ಲಿ ನೋಡ್ಕೊಳ್ಳಿಕ್ಕೆ ಅಂದರೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಬೇಕು ಅದನ್ನು ಅವರು ನಿರ್ವಹಿಸಣೆ ಮಾಡೋದನ್ನು ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ವಿವರಿಸಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕುದುರೆಗುಂಡಿಯಲ್ಲಿ ಒಂದು ಕ್ಯಾಂಪನ್ನು ನಿರ್ವಹಿಸಿ ಅಲ್ಲಿ ಊರಿನ ಸುತ್ತಮುತ್ತಲಿನ ಜನಗಳಿಗೂ ಸಹ ಕ್ಯಾಂಪನ್ನು ಮಾಡಿ ಅಥವಾ ಉಚಿತವಾದ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ದಿನವೂ ಸಹ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಏನು ಮತ್ತೆ ಒಂದಿನ 5 ಮತ್ತು 6, 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೈಜೆನಿಕ್ ಬಗ್ಗೆಯೂ ಸಹ ಒಂದು ಹೆಣ್ಣು ಮಕ್ಕಳಿಗೆ ಉದ್ದೇಶಿಸಿ ಮಾಹಿತಿನ ತರಬೇತಿಯನ್ನು ಕೊಟ್ಟರು. ಈ ದಿನ ಮತ್ತೆ ಏನು ವಿಡಿಯೋಗಳನ್ನು ತೋರಿಸೋದ್ರ ಮೂಲಕ ಮತ್ತು ಏನು ಸಾಂಸ್ಕೃತಿಕ ಆಟಗಳನ್ನು ಆಡಿಸೋದ್ರ ಮೂಲಕ ಮಕ್ಕಳಿಗೆ ಒಂದು ಕ್ರಿಯಾಶೀಲತೆಯನ್ನು ಮೂಡಲಿಕ್ಕೆ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನು ಪಂಚೇಂದ್ರಿಯ ಮತ್ತು ಆರೋಗ್ಯ ನಿರ್ವಹಣೆಯಲ್ಲಿ ಯಾವ ರೀತಿಯಲ್ಲಿ ತಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು ಹಾಗೂ ತಮ್ಮ ಆಯುರ್ಗ್ರಾಮ 3.0ದ 6ನೇ ದಿನವು ಆರೋಗ್ಯ ಸೇವೆ, ವಿದ್ಯಾರ್ಥಿಗಳ ಸಂಭ್ರಮ ಮತ್ತು ಸಾಮಾಜಿಕ ಜಾಗೃತಿಯ ಸುಂದರ ಸಂಗಮವಾಗಿ ಮೂಡಿಬಂದಿದೆ. ನಮಸ್ಕಾರ. ಆಯುರ್ವೇದದ ಜ್ಞಾನಧಾರೆಯನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸಿದ ನಮ್ಮ ಯಶಸ್ವಿ ಯಾನ ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಶಿಬಿರದ 7ನೇ ದಿನ. ಇಡೀ ವಾರದ ಸೇವಾ ಯಜ್ಞದ ನಂತರ ಇಂದು ನಮ್ಮ ಇಂದ್ರಿಯ ಆರೋಗ್ಯ ಶಿಬಿರದ ಸಮಾರೋಪ ಸಮಾರಂಭ. ಸಮಾರೋಪ ಕಾರ್ಯಕ್ರಮವು ಮಂಗಲಕರವಾಗಿ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಗೊಂಡಿತು. ತದನಂತರ ಕಾರ್ಯಕ್ರಮದ ಆರಂಭಕ್ಕೆ ಸಾಂಪ್ರದಾಯಿಕ ಪ್ರಾರ್ಥನೆ ಗೀತೆಯೊಂದಿಗೆ ದೈವಿಕ ಸ್ಪರ್ಶ ಸಿಕ್ಕಿತು. ಆಗಮಿಸಿದ ಎಲ್ಲ ಅತಿಥಿ ಹಾಗೂ ಸಾರ್ವಜನಿಕರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪಂಚಾತ್ಮಕಂ ಶಿಕ್ಷಣೆ
ಸದಸ್ಯ ತಂಡ 7 ದಿನದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿತ್ತು. ಇಂದು ಕೊನೆಯ ದಿನವಾಗಿದೆ. ಬಿಂದ್ರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲಗಾರು, ತಲಮಕ್ಕಿ, ವಿಠಲಮಕ್ಕಿ ಸೇರಿದಂತೆ ಕುದುರೆಗುಂಡಿ ಗ್ರಾಮಗಳಲ್ಲಿ ಒಟ್ಟು 225 ಜನರ ಆರೋಗ್ಯ ಮಾಹಿತಿ ಸಮೀಕ್ಷೆಯನ್ನು ಮಾಡಲಾಯಿತು. ಈ ವೈದ್ಯಕೀಯ ಶಿಕ್ಷಣಕ್ಕಿಂತ ನೀವು 1 ವರ್ಷ ಬಿಟ್ಟರೆ ವೃತ್ತಿ ಜೀವನಕ್ಕೆ ಬರ್ತೀವಿ. ಆಗ ಈ ಸಮಾಜ ಸೇವೆ ಅನ್ನೋದೇ ಮುಖ್ಯ. ಸೇವಾ ಮನೋಭಾವವನ್ನು ಮಾಡಿದರೆ ತುಂಬ ಅನುಕೂಲ ಅಂತ ಅನ್ಸುತ್ತೆ. ಶ್ರೀ ಗುರುಭ್ಯೋ ನಮಃ. ಸ್ವಸ್ಥ ಇಂದ್ರಿಯ ತುಂಬ ಅರ್ಥಗರ್ಭಿತವಾದ ಧ್ಯೇಯವಾಕ್ಯವನ್ನು ಹಾಕೊಂಡು ಈ ಕಾರ್ಯಕ್ರಮವನ್ನು ಒಂದು ವಾರದಿಂದ ಸತತವಾಗಿ ನಡೆಸ್ಕೊಂಡು ಬಂದಿದ್ದೀರಿ. ಎಂಥ ಮುಖಂಡ ಕೊಟ್ಟರು ಮಾತಾಡಿಸುವಂಥ ಶಕ್ತಿ ಇರೋದು ನಿಮ್ಮಲ್ಲಿ. ಭಗವಂತ ನಾವು ನೋಡೋಕ್ಕಾಗಲ್ಲ, ಆದರೆ ನಿಮ್ಮ ಮುಖಾಂತರ ನಾವು ನೋಡ್ಬೋದು. ಯಾಕೆಂದರೆ ಎಲ್ಲೋ ಒಂದು ಕಾಯಿಲೆ ಇರುವಂಥ ಪೇಷಂಟ್ ನಿಮ್ಮ ಹತ್ರ ಬಂದರೆ ಅವನು ತುಂಬ ಭರವಸೆಯಿಂದ ನಿಮ್ಮ ಹತ್ರ ಬರ್ತಾರೆ. ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮಾತ್ರದಲ್ಲಿ ಏನಾದರೂ ಆ ಬಿಳಿ ಮನೆ, ಆ ಇಂಬಳ ಅದ್ರ ಮಧ್ಯ ಮನೆಗೆ ಹೋಗಿ ಕುರಿ ಸೇವೆ ಮಾಡಿ ಅದರಲ್ಲಿ ಹೋಗಿ ಯಾವುದೇ ಕಾರ್ಯಕ್ರಮ ಸಫಲವಾಗಬೇಕೆಂದರೆ ಅದರ ಹಿಂದೆ ಅನೇಕ ಮಹನೀಯರ ಸಹಕಾರವಿರುತ್ತದೆ. ಈ ಇಡೀ ವಾರದ ಇಂದ್ರಿಯ ಆರೋಗ್ಯ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಉದಾರವಾಗಿ ಧನ ಸಹಾಯ ನೀಡಿ ಬೆನ್ನೆಲುಬಾಗಿ ನಿಂತ ಎಲ್ಲ ದಾನಿಗಳನ್ನು ಹಾಗೂ ಶ್ರಮಿಸಿದ ಮಹನೀಯರನ್ನು ಈ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಮಗೆ ಬೆಂಬಲವಾಗಿ ನಿಂತ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾದ ಕ್ಷಣವೆಂದರೆ ಅದು ನಮ್ಮ ಸಾರ್ವಜನಿಕರ ಮತ್ತು ಫಲಾನುಭವಿಗಳ ಮಾತುಗಳು. ಈ ಶಿಬಿರದಿಂದ ತಮಗಾದ ನೈಜ ಪ್ರಯೋಜನವನ್ನು, ಅನುಭವಗಳನ್ನು ಮತ್ತು ಪಡೆದ ಚಿಕಿತ್ಸೆಯ ಬಗ್ಗೆ ಸಾರ್ವಜನಿಕರು ತಮ್ಮ ಅತ್ಯುತ್ತಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಅವರ ಮುಖದಲ್ಲಿದ್ದ ತೃಪ್ತಿ ಮತ್ತು ಮುಗುಳುನಗೆ ನಮ್ಮ ಈ ವಾರದ ನಿರಂತರ ಶ್ರಮಕ್ಕೆ ಸಿಕ್ಕ ದೊಡ್ಡ ಪ್ರತಿಫಲ. ಈ ಕೊಪ್ಪ ಆಯುರ್ವೇದಿಕ್ ಕಾಲೇಜಿಂದ ನಡೆಸಿದಂಥ ಶಿಬಿರ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಸ್ವಲ್ಪ ತಿಂಗಳ ನಂತರ ಕೂಡ ಮತ್ತೊಂದು ಕ್ಯಾಂಪನ್ನು ಕುದುರೆಗುಂಡಿಯಲ್ಲಿ ಆಯಿಸಿ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ನಾನು ಮನವಿ ಕೂಡ ಮಾಡ್ತೀನಿ. ನಿಮಗೆ ಇದಕ್ಕೆ ಕುದುರೆಗುಂಡಿಯಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡ್ತಿದ್ದಾರೆ. ನಿಮ್ಮ ಕೃಷಿಕರಾಗಿರ್ಬೋದು, ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಎಲ್ಲ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಎಲ್ಲರೂ ಕೂಡ ನಿಮಗೆ ತುಂಬ ಸಹಕಾರವನ್ನು ಕೊಡ್ತೀರಾ ಅಂತ ಹೇಳ್ತಾ ನನ್ನೊಂದು 2 ಮಾತನ್ನು ಮುಗಿಸ್ತೀನಿ. ಆಯುರ್ಗ್ರಾಮ 3.0 ಈ ಒಂದು ಪ್ರೋಗ್ರಾಮ್ 1 ವಾರದಿಂದ ನಡೀತಾ ಇರ್ತಕ್ಕಂಥದ್ದು ಈ ಕುದುರೆಗುಂಡಿಯ ಸುತ್ತಮುತ್ತಲಿನ ಜನತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಅಂತೇಳಿ ಹೇಳ್ಕೊಡ್ತೀವಿ. ಪಂಚೇಂದ್ರಿಯಗಳ ಮಹತ್ವವನ್ನು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ರೀತಿಯ ತಪಾಸಣೆಗಳನ್ನು ನಡೆಸಿ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ. ಈ ರೀತಿಯ ಕಾರ್ಯಕ್ರಮ ಸದಾಕಾಲ ಹೀಗೇನೆ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಅಂತ ಕುದುರೆಗುಂಡಿಯಲ್ಲಿ 7 ದಿನದ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಸ್ಪಂದಿಸುತ್ತಾ ಒಳ್ಳೆಯ ರೀತಿಯಲ್ಲಿ ಔಷಧಿ ಉಪಚಾರಗಳನ್ನು ಎಲ್ಲೂ ಮಾಡದ ಹಾಗೆ ಇಲ್ಲಿ ಮಾಡಿದ್ದಾರೆ. ಒಳ್ಳೆಯ ಒಂದು ವಿಚಾರ ಇದು ದೇಶಾದ್ಯಂತ ಹರಡಬೇಕು ಮತ್ತು ಎಲ್ಲರೂ ಕೂಡ ಜಾಗೃತೆಯಿಂದ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಹೆಚ್ಚಾಗಿ ನಡೆಸಬೇಕು ಅಂಥೇಳಿ ನಾನು ಈ ಊರಿನ ಜನರಿಗೂ ಮತ್ತು ಸಂಸ್ಥೆಗೂ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇಬ್ರಾಹಿಂ ಅಂತೇಳಿ ನಾನು ಇಲ್ಲಿ ಮೆಡಿಸಿನ್ ಮಾಡೋಕ್ಕೆ ಬಂದಿದ್ದೆ, ಕೊಟ್ಟಿದ್ದರು, ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಗುಣ ಆಯಿತು. ಈ 7 ದಿನಗಳ ಸುಂದರ ಮತ್ತು ಸಾರ್ಥಕ ಆಯುರ್ವೇದ ಯಾನಕ್ಕೆ ಇಲ್ಲಿಗೆ ಅತ್ಯಂತ ಯಶಸ್ವಿಯಾಗಿ ತೆರೆ ಎಳೆಯಲಾಗಿದೆ. ನಿಮ್ಮ ಬೆಂಬಲ ಹೀಗೆ ಇರಲಿ. ಆರೋಗ್ಯವೇ ಭಾಗ್ಯ. ಧನ್ಯವಾದಗಳು.